ತಂದೆ ತಾಯಿನ ದೇವರು ಸಮಾನ ಅಂತಾರೆ. ಆದ್ರೆ ನನ್ನ ತಂದೆ ತಾಯಿ ನನ್ನ ಪಾಲಿಗೆ ಇಲ್ವಲ್ಲ. ಅಪ್ಪ ಅಮ್ಮ, ನೀನ್ ಮಾಡಿದ ತಪ್ಪ ಇಲ್ಲ ನಾನ್ ಮಾಡಿದ ತಪ್ಪ? ಯಾಕೆ ಯಾಕೆ ನನ್ನ ಜೀವನದಲ್ಲಿ ಈ ತರ ಆಗ್ತಾ ಇದೆ? ತಂದೆ ತಾಯಿ ಇದ್ದರು, ಇಲ್ಲದ ಅನಾಥನಾಗಿದ್ದೀನಲ್ಲ, ಇಲ್ಲದ ಅನಾಥನಾಗಿದ್ದೀನಲ್ಲ. ಏನ್ರಿ ಒಳ್ಳೆ ಹೆಂಗಸ್ರು ತರ ಅಂತಿದ್ದೀರಾ? ಏನಾಗೋಯ್ತು ಈಗ ಅಂತದ್ದು? ಏನಾಯಿತು ಏನಾಗಿದೆ ಅನ್ನೋದು ಒಂದು ಗೊತ್ತಿಲ್ವೇನೆ. ನನ್ನಂತ ಮಗನಿದ್ದು ನನ್ನ ತಂದೆ ತಾಯಿಗಳು ಎಲ್ಲಿದ್ದರು, ಹೇಗಿದ್ದರು, ಬದುಕಿದರೋ ಇಲ್ಲ ಸತ್ತಿದರೋ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ಕಣೆ, ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಸುಮ್ನೆ ಇರ್ರಿ ನೀವು. ನನ್ನಂತ ಮಗನಿದ್ದು ನನ್ನ ತಂದೆ ತಾಯಿಗಳಿಗೆ ಆಸರೆ ಆಗ್ಬೇಕ ನಿಲ್ಲಬೇಕಾಗಿದೆ ನಾನು. ನನ್ನ ತಂದೆ ತಾಯಿನ ನೋಡ್ಬೇಕು ಅನ್ನುತ್ತಾ ಅನಿಸ್ತಾ ಇದೆ ಕಣೆ, ಅನಿಸ್ತಾ ಇದೆ. ಅಡ್ರೆಸ್ ಬರ್ದು ಕೊಟ್ಟಿದ್ದಾರೆ, ಹುಡ್ಕೊಂಡು ಹೋಗಿ ಇಲ್ಲ ಫೋನ್ ಕಾಲ್ ಮಾಡಿ. ಏನ್ರಿ ನೀವು? ಅಯ್ಯೋ ಅವ್ರವ್ರ ಕರ್ಮ ಅವ್ರು ಅನ್ಭವಿಸ್ತಾರೆ, ಅದಕ್ಕೆ ಯಾಕ್ರಿ ನೀವು ಅನ್ಕೊಂಡಿರ್ತೀರಾ? ಅವ್ರು ಬದುಕಿದ್ರೆ ತಾನೆ ನೋಡೋಣ ಬಿಡಿ, ಯಾಕೆ ತಲೆ ಕೆಡ್ಸ್ಕೊತೀರಾ? ಏನೇ ಮಾತಾಡ್ತಾ ಇದೀಯಾ? ನಿನ್ನ ನಾಲ್ಗೆ ಮೇಲೆ ಇಡ್ತಾ ಇರಲಿ. ಅವ್ರೇನೇ ನಿನಗೆ ತಪ್ಪು ಮಾಡಿದ್ರು, ಅವರು ನನಗೆ ಜನ್ಮ ಕೊಟ್ಟ ದೇವರು ಕಣೆ, ದೇವರು. ಅದೇ ಅವ್ರು ಮಾಡಿದ್ ಮೊದಲನೇ ತಪ್ಪು. ಸಬಾಸ್ ಶಂಕರ್ ಸಬಾಸ್. ಈಗಲಾದ್ರೂ ನಿನ್ ತಂದೆ ತಾಯಿ ಮೇಲೆ ಪ್ರೀತಿ ಗೌರವ ಇದೆಯಲ್ಲ? ಸರ್ ನೀವು ಇಲ್ಲಿ? ಓ ನಾವ್ಯಾರು ಅಂತ ನೆನಪಿದೆಯಲ್ಲ? ಗೊತ್ತಿದೆ ಗೊತ್ತಿದೆ. ಅಲ್ಲ ಕಣಮ್ಮ, ನೀನು ನಿಮ್ಮ ಯಜಮಾನ್ರು ಬಂದೆ ಬ್ಯಾಂಕ್ ಅಲ್ಲಿ ಎದ್ದು ನಿಮ್ಮ ಅಣ್ಣಂಗ್ ದುಡ್ಡು ಎತ್ ಕೊಟ್ರಲ್ಲ, ಅವ್ರು ಕಟ್ಟಿದಾರೋ ಇಲ್ವೋ ಅಂತ ಯಾರೋ ಒಂದ್ಸತ್ತ ಅವ್ರು ಬ್ಯಾಂಕ್ ವಿಚಾರ ಮಾಡಕ್ ಬಂದ್ರೆ? ವಾಟ್ ಯು ಮೀನ್ ಸರ್? ನಮ್ಮ ಅಣ್ಣ ಎವ್ರಿ ಮಂತ್ ಕಟ್ಕೊಂಡು ಹೋಗ್ತಿರ್ತಾನೆ ಬಿಡಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಾ? ಯಾರಮ್ಮ ಹಣ ಕಟ್ಟಿದ್ರು? ನಮ್ಮ ಅಣ್ಣ. ನಿಮ್ಮ ಅಣ್ಣ ಇಂತ ದೊಡ್ಡ ದಗಲ್ಬಾಜಿ ಅಂತ ಗೊತ್ತಿರ್ಲಿಲ್ಲ. ಹಂಗೆಲ್ಲ ಅಂತವನ್ಗೆ ಹಣ ಎತ್ಕೊಟ್ಬಿಟ್ಟು ನೀವು ನಿಮ್ಮ ಬೀದಿ ಬಂದಿದ್ದೀರಾ? ಏನ್ ಹೇಳ್ತಾ ಇದ್ದೀರಾ ಸರ್? ನಾವು ಬೀದಿಗೆ ಬರೋದು ಅಂದ್ರೆ ಸರ್, ನನ್ನ ಬಾಮೆಗಳು ನನ್ನ ಹಿತೈಷಿಗಳು ಅಂತ ನಂಬಿ ಅವ್ರಿಗೆ ಸೈನ್ ಮಾಡ್ಕೊಡೋದಕ್ಕೆ ನಾವು ಬೀದಿಗೆ ಬರೋದು ಅಂದ್ರೆ ಏನ್ ಸರ್? ಅಯ್ಯೋ ಬಿಡ್ಸಿ ಹೇಳಿ ಸರ್, ಬಿಡ್ಸಿ ಹೇಳಿ. ಸುಮ್ನೆ ಇರ್ರಿ. ಈ ಮ್ಯಾನೇಜರು ಏನೋ ಡಬಲ್ ಗೇಮ್ ಮಾಡ್ತಿದ್ದಾನೆ ಅನ್ಸುತ್ತೆ. ನಮ್ಮಣ್ಣ ನಿಜವಾಗ್ಲೂ ಆತರ ಏನ್ರಿ ನಿಮ್ದು? ಯಾರಮ್ಮ ಡಬಲ್ ಗೇಮ್ ಮಾಡ್ತಾರಲ್ಲ? ನಿಮ್ಮಣ್ಣ ಹಣ ಕಟ್ಟಿದ್ರೆ ನಾಮ್ ಯಾಕಮ್ಮ ಇಲ್ಲಿ ಹುಡುಕ ಬತ್ತಿದ? ನಮ್ಮಣ್ಣ ಕಟ್ತಲ್ವಾ? ದೇವ್ರಂತ ಗುಣಶೇಖರಂಗು ಮೀನ್ ಅಕ್ಷಮ್ಮಂಗು ನೀವು ಮನೆಯಿಂದ ವಜರ ಹಾಕ್ತಾರಲ್ಲ ನೀವು, ಅವರ ನಿಟ್ಟೂರ್ಸಿನ ಸಾಪ ತಟ್ಟೆನೆ ಬಿಡುದಿಲ್ಲ ನಿಮ್ಮ. ಇನ್ನ ಒಂದ್ ತಿಂಗಳೊಳಗೆ ನೀವೇನು ಹಣ ಕಟ್ಟಿಲ್ಲ ಅಂದ್ರ ನೀವು ಬೀದಿ ಬರೋದು ನಿಮ್ಮ ಎಲ್ಲ ಇದು. ನಿಜವಾಗ್ಲೂ ನಿಮ್ಮ ಮನೆ ಮಾಟ ಇಲ್ಲನು ಹರಾಜ್ ಹಾಕ್ಬೇಕಾಗುತ್ತ. ಸರ್ ನಮ್ಮ ಮನೆ, ನನ್ನ ಆಸ್ತಿ, ನನ್ನ ಜಮೀನು ಹರಾಜು ಅಂದ್ರೆ ನಾನು ಬದುಕಿರಲ್ಲ ಸರ್, ನಾನು ಖಂಡಿತ ಬದುಕಿರೋದಿಲ್ಲ. ನೀ ಸತ್ರೇನೆಯಾ ಇದ್ರೇನೆಯಾ, ಆದ್ರೆ ನಿನ್ನ ಒಂದೇನೋ ನಿನ್ಗೆ ಉಪಯೋಗ ಅಂತ ಒಂದ್ ಮಾತು ಹೇಳ್ತೀನಿ ಕೇಳು. ಅವತ್ತು ಯಾವ್ದೋ ಕಾಲದಲ್ಲಿ ನಿಮ್ಮ ಅಪ್ಪ ನನ್ನ ಮಾತು ಕೇಳಿ ಯಾವ್ದೋ ಒಂದ್ ಕಪ್ಪಿನ ಮೇಲೆ 1 ಲಕ್ಷ ಹಣ ಹೂಡಿಕೆ ಮಾಡಿದ್ರು, ಅದು ಇವತ್ತು 1 ಕೋಟಿ ಆಗಿತ್ತ. ಮಾತ್ರ ನೀನ್ ಉಳ್ಕೋಬಲ್ಲ, ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಉಳಿಯಲ್ಲ. ಅರಿ ಏನ್ ಗೊತ್ತಾ ರೀ, 1 ಕೋಟಿ ಅಂತೆ. ಮಾವನ್ನ ಅತ್ತಿನ ಕರ್ಕೊಂಡ್ಬಂದು ಹೂವ ಫ್ಲವರ್ ತರ ಹೂವ ತರ ನೋಡ್ಕೊಳ್ಳೋಣ ರೀ. ಏನ್ ಹೇಳ್ತೀರಾ? ನೀನು ಪ್ರೀತಿಯಿಂದ ಹೇಳ್ತಾ ಇಲ್ಲ ಕಣೆ, ಅವ್ರ ಹತ್ತ ಇರೋ 1 ಲಕ್ಷ 1 ಕೋಟಿ ಹಣಕ್ಕೋಸ್ಕರ ನೀ ಹೇಳ್ತಾ ಇದೀಯಾ? ಅಯ್ಯೋ ಮನೆಯಾಳಿ, ನಿಮ್ಮ ಅಣ್ಣಂದಿರ ಮಾತು ಕೇಳಿ ನಿನ್ನಂತ ಬಣ್ಣದ ಮಾತಿಗೆ ಬೆರ್ಗಾಗಿ ನಿನ್ನಿಂದ ನಮ್ಮ ಅಪ್ಪ ಅಮ್ಮನ ನಾನೇ ಕೈಯಾರ ಮನೆಯಿಂದ ಆಚೆ ತಳದ್ನಲೆ. ನನಗೆ ಈಗ ಸಮಯನೇ ಇಲ್ಲ. ನಡಿ ನಿಮ್ಮ ಅಣ್ಣಂದಿರ ಕೊಂದು ಬರೋಣ, ಬಾರ, ಆಮೇಲೆ ನಾವು ಸಾಯೋಣ. ಹೌದ್ರಿ, ನಿಮ್ಮ ಮಾತು ನಿಜ. ನಂದ ಗೋಕುಲ್ದಂತ ಇದ್ದಿದ್ದ ಮನೇಲಿ ಮಹಾಲಕ್ಷ್ಮಿ ಥರ ಬಾಳ್ಬೇಕಾಗಿರೋ ನಾನು ಯಾವುದೋ ಹಳೆ ಸೇಡು ಅಂತ ನಮ್ಮ ಅಣ್ಣನ ಆಸೆನ ನೆರವೇರ್ಸಕ್ಕೋಗಿ ನೀ ತುಂಬಿದ ಸಂಸಾರ ಹಾಳು ಮಾಡೋದ್ರ ಜೊತೆಗೆ ನನ್ನ ಸಂಸಾರನೇ ನನ್ನ ಬೀದಿ ಪಾಲ್ ಮಾಡ್ಕೊಬಿಟ್ಟೆ. ಛೀ, ಅಂಥವ್ರನ್ನ ನನ್ನ ಅಣ್ಣಂದಿರೋ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ರೀ ನೋಡಿ, ನಾವಂಥವ್ರು ಬದುಕಿರ್ಬಾರ್ದು ರೀ.
ನಮ್ಮಂತವ್ರು ಸತ್ತು ಈ ಸಮಾಜದಲ್ಲಿ ಇಂಥ ಕೆಟ್ಟ ಜಗತ್ತಲ್ಲಿ ನಮ್ಮಂತ ಕೆಟ್ಟ ಪಾಪಿಗಳಿಂದ ಇನ್ನು ಹಾಳು ಮಾಡ್ತೀವಿ ಅನ್ನೋದಕ್ಕೆ ನಾವೇ ಮಾತ್ರ ಹೇಳ್ರಿ. ಬನ್ರಿ ನಾವು ಸತ್ತೋಗ್ಬಿಡೋಣ ಬನ್ರಿ. ನಿಮ್ಮ ಮಕ್ಕಳು ಯಾಕೆ ಸಾಯ್ತೀಯಾ? ನಾನು ತಪ್ಪು ಮಾಡಿದ್ದೀನಿ. ನಿನ್ನ ಮಾತು ಕೇಳಿ ನಾನು ತಪ್ಪು ಮಾಡಿದ್ದೀನಿ. ಹೋಗೆ ಗದ್ದೆ ಹೊಡೆಯೋದಕ್ಕೆ ಅಂತ ಔಷಧಿ ತಂದು ಮಡಗಿದೆ. ನಮ್ಮ ಮನೆಗೆ ಮಂಚದ ಕೆಳಗಿದೆ, ರೂಮಲ್ಲಿ ಎತ್ಕೊಂಡು ಬರ್ರೆ. ಅಪ್ಪ ಅಮ್ಮ, ನಾನು ಮಾಡಿದ ಕರ್ಮಕ್ಕೆ ಮುಂದಿನ ಜನ್ಮ ಅಂತ ಇದ್ದರೆ ನಿಮ್ಮ ಮಗನಾಗಿ ಹುಟ್ಟಿ ಈ ಜನ್ಮದಲ್ಲಿ ಮಾಡಿದ ಪಾಪವನ್ನು ಮುಂದಿನ ಜನ್ಮದಲ್ಲಿ ತೀರಿಸ್ತೀನಿ ಅಪ್ಪ, ತೀರಿಸ್ತೀನಿ. ಹೌದು ಕಣೆ. ಅರಿ ನಾನು ಸ್ವಲ್ಪ ಸೆನ್ಸಿಟಿವ್ ಇದೀನಿ, ಚೂರ್ ಕೊಡ್ರಿ ಸತ್ತೋಗ್ತೀನಿ. ವಿಷ ಒಂದು ತೊಟ್ಟ ಹಾಕ್ರಿ ನೀ ಪ್ರಾಣ ಹೋಗಲ್ಲ ಕಣೆ. ಈ ವಿಷ ಜಂತುಗೆ ಈ ಲೋಟ ಫುಲ್ಲೇ ಕುಡಿಬೇಕು. ಅಪ್ಪ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡಿ. ಮುಂದಿನ ಜನ್ಮ ಅಂತ ಇದ್ದರೆ ನಿಮಗೆ ಒಳ್ಳೆ ಮಗನಾಗಿ ಹುಟ್ಟಿ. ಒಂದ್ ನಿಮಿಷ, ಅತ್ತೆ ಮಾವು ಎಲ್ಲಿದ್ದೀರೋ ಏನೋ ಗೊತ್ತಿಲ್ಲ, ಕಣ್ಗಂತೂ ಕಾಣಿಸಲ್ಲ. ನನ್ನ ಟೆಲಿಪತಿನಾದ್ರೂ ಕೇಳಿಸ್ಕೊಳ್ಳಿ. ನಾನು ಸತ್ತೋಗ್ತಾ ಇದ್ದೀನಿ ನಿಮ್ಮ ಸೊಸೆಯಾಗಿ ಬಂದಿರೋ ತಪ್ಪಿಗೋಸ್ಕರ. ಆದರೆ ದಯವಿಟ್ಟು ಈ ಟೈಮಲ್ಲಿ ಸೀರಿಯಸ್ ಆಗಿ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ನಾನು ಸತ್ತ ಮೇಲಾದರೂ ನಾನು ತಿಥಿ ಮಾಡಿಬಿಟ್ಟು ನನ್ನ ಆತ್ಮಕ್ಕೆ ಶಾಂತಿ ದೊರಕಿಸ್ಬಿಡಿ. ಕುಡ್ಬಿಡ್ಲಾ? ಏನ್ ಮಾಡ್ತಾ ಇದ್ದೀರಾ? ದೊಡ್ಡವರಾಗಿ ನೀವೇ ಈ ರೀತಿ ಮಾಡ್ಬೋದಾ? ಸುಂದರ್, ನಮ್ಮನ್ನ ಕಾಪಾಡ್ದೆ. ನಾವು ಬದುಕಿರ್ಬಾರ್ದು ಕಣ, ನಾವು ಬದುಕಿರ್ಬಾರ್ದು. ತಪ್ಪಣ್ಣ, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಣ್ಣ. ಬ್ಯಾಂಕ್ ಮ್ಯಾನೇಜರು ರಸ್ತೆ ಸಿಕ್ಕಿದ್ರು, ಎಲ್ಲಾ ವಿಚಾರವನ್ನು ಹೇಳಿದ್ರಣ್ಣ. ಆ ಪರಿಸ್ಥಿತಿಯಲ್ಲಿ ಇದೇ ದುರ್ಘಟನೆ ನಡೀತಿದೆ ಅಂತ ಗೊತ್ತಿದ್ದು ಓಡೋಡ್ ಬಂದಿ ಅಣ್ಣ. ಆದ್ರೆ ಇಲ್ಲಿ ಅಂತ ದೊಡ್ಡ ಅನಾಹುತವೇ ನಡೆದೋಗ್ತಿತ್ತು. ದೇವರು ದೊಡ್ಡವನು, ಸರಿಯಾದ ತಮ್ಗೆ ಬಂದೆ. ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತವೇ ನಡೆದೋಗ್ತಿತ್ತು. ನೋಡಪ್ಪ, ನೀನು ಮಾಡ್ದೇ ಇರೋ ತಪ್ಪನ್ನೆಲ್ಲ ನಿನ್ನ ಮೇಲೆ ಹಾಕಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ನಿನಗೂ ಮೋಸ ಮಾಡಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಎಲ್ಲೇ ಇದ್ರೂ ಅತ್ತೆ ಮಾವನ್ನ ಹುಡುಕಿ ಅವ್ರ ಹತ್ರ ನಾನು ಕ್ಷಮೆ ಕೇಳಲೇಬೇಕು. ಸುಂದರ್, ಒಂದು ಕೆಲಸ ಇದೆ ಕಣ. ಅದಕ್ಕೆ ನಾವು ತಿಳ್ಕೊಂಡಿರೋದು ತಪ್ಪು. ಯಾವ್ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಅದು ಆಗ್ಲೇಬೇಕು. ಮಕ್ಕಳಾಗಿ ನಾವು ತಂದೆ ತಾಯಿಗೆ ಮಾಡಬೇಕಾದ ಕರ್ತವ್ಯವನ್ನು ಮರೆತು ನಮ್ಮ ಸುಖ ಸಂತೋಷಕ್ಕೆ ಪ್ರಯತ್ನ ಪಟ್ರೆ ಅವರು ಸುಖವಾಗಿರಲ್ಲ. ಅವರ ನಿಟ್ಟಿಸರು ನಮ್ಮನ್ನೇ ಕಾಡದೆ ಬಿಡುವುದಿಲ್ಲ. ನಡೀರಿ, ಅಪ್ಪ ಅಮ್ಮ ಎಲ್ಲೇ ಇದ್ರು ಹುಡುಕಿ ಅವ್ರ ಹತ್ರ ಕ್ಷಮೆ ಕೇಳಿ ಅವ್ರನ್ನ ಮನೇಲಿ ಕರ್ಕೊಂಡ್ ಬಂದು ಎಲ್ಲಾರು ಒಟ್ಟು ಬಾಳೋಣ. ಇಲ್ಲ ಕಣ, ಒಂದ್ ಕೆಲಸ ಇದೆ. ಇವ್ರ ಅಣ್ಣಂದ್ರ ದ್ರೋಹಿಗಳನ್ನು ಕೊಂದು ಆಮೇಲೆ ಬರ್ತೀನಿ ಕಣ. ಅಣ್ಣ ಅಣ್ಣ, ಅವ್ರಕೊಂದು ನೀನ್ ಯಾಕಣ್ಣ ಜೈಲ್ಗೋತೀಯ? ನೀ ಜೈಲ್ಗೋದ್ರೆ ಅಪ್ಪ ಅಮ್ಮ ಈ ಮನೆ ನೋಡ್ಕೋರಾರಮ್ಮ ಯಾರಣ್ಣ? ಅಣ್ಣ, ಅವ್ರು ಮಾಡಿದ ಕರ್ಮನ ಅವ್ರೇ ಅನ್ಭವಿಸ್ತಾರೆ. ನಡೀರಿ, ಮೊದ್ಲೇ ಅಪ್ಪ ಅಮ್ಮ ಹುಡುಕಿ ಮನೆ ಕರ್ಕೊಂಡ್ ಬರೋಣ. ಹೌದೌದು ರೀ, ಅವ್ರವ್ರ ಕರ್ಮ ಅವ್ರು ಅನ್ಭವಿಸ್ತಾರೆ. ಬನ್ನಿ ಮೊದಲು ಅತ್ತೆ ಮಾವನ್ನ ಹುಡ್ಕೋಣ. ನಡೀರಿ. ಸರಿ ನಡ್ರಿ.